ಮತದಾನ ಆದಾಗಲೂ ಸದಾನಂದ ಗೌಡರ ಬಗ್ಗೆ ಚರ್ಚೆ ಆಗಿತ್ತು. ಸತ್ಯ ಹೇಳಿಕೆಗೆ ತಾನೇ ಚರ್ಚೆ ಆಗಿತ್ತು ಅಂತ ಹೇಳಿ ಸದಾನಂದ ಗೌಡರು ಸ್ಪಷ್ಟನೆ ನೀಡಿರತಕ್ಕಂಥದ್ದು. ವೀಕ್ಷಕರೇ, ಸದಾನಂದ ಗೌಡರದು ಒಂದು ಆಡಿಯೋ ರಿಲೀಸ್ ಆಯಿತು. ಅದು ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ BJPಯಲ್ಲಂತೂ ಬೆಂಕಿ ಹಚ್ಚಿದಂತಾಗಿದೆ. ಯಾಕಂತ ಹೇಳಿದ್ರೆ ರಾಜ್ಯ ಅಧ್ಯಕ್ಷರ ಕುರಿತಾದ ಒಂದು ಆಡಿಯೋ ಅದು. ಸದಾನಂದ ಗೌಡರು ಮತ್ತು ದೆಹಲಿಯ BJP ಮುಖಂಡರ ಜೊತೆ ನಡೆದಿರ್ತಕ್ಕಂಥ ಒಂದು ಆಡಿಯೋ ಚರ್ಚೆ ಅದು. ಆ ಆಡಿಯೋದಲ್ಲಿ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BJP ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವ ಕುರಿತು ಮಾತುಕತೆ ಅದರಲ್ಲಾಗಿತ್ತು. ಅದರ ಬಗ್ಗೆ ಇವಾಗ ಸದಾನಂದ ಗೌಡರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆ ಆಡಿಯೋ ನನ್ನದಲ್ಲ, ಯಾವುದೋ ಒಂದು ಆಡಿಯೋ ರಿಲೀಸ್ ಆಗಿದೆ, ಸೊ ಅದು ನನ್ನದಲ್ಲ, ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಇವಾಗ, ಅದು ನನ್ನದಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಅವರು ಕೊಟ್ಟಿದ್ದಾರೆ. ಸೊ ಆ ಆಡಿಯೋ ಇದೆ, ಆ ಆಡಿಯೋ ಏನಿದೆ ಅಂತ ಕೇಳಿಸ್ಕೊಂಬನ್ನಿ. See, now he is completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way. Exactly. For it is July starting after July, August, September. October, kick him out. Okay. Okay. If you do it now, his team again will rematch, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. Am I right? You are absolutely right. But the double game is even played by Mr. BLS Joshi. Joshi is a major culprit man here. Sir, let it be, sir. I believe in God, sir. And because of that only, all people like me. It is not a certificate I myself giving for my credentials. But even if I get on in a bus stand, immediately 25-30 auto rickshaw drivers will come for selfies, sir. ವೀಕ್ಷಕರೇ, ಕೇಳಿಸ್ಕೊಂಡಲ್ರಲ್ಲ, ಇದೊಂದು ಆಡಿಯೋ ಇವಾಗ ರಾಜಕೀಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಇದರ ಕುರಿತು ಸದಾನಂದ ಗೌಡರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಏನು ಮಾತನಾಡಿದ್ದಾರೆ ಕೇಳಿಸ್ಕೊಂಬನ್ನಿ. ತಮ್ಮ ಮೇಲೆ ಒಂದು ಆಡಿಯೋ ವಿಚಾರವಾಗಿ ಇದಾಗಿದೆ ಸರ್. ಏನಂದ್ರೆ ಅಕ್ಟೋಬರ್ ವರೆಗೂ ಕಾಯ್ದೆ, ಆನಂತರ ವಿಜೇಂದ್ರ ಅವರನ್ನ ಹೊರಗೆ ಹಾಕಿ ಅನ್ನೋಂತ ಮಾತನಾಡಲಾಗಿದೆ ಅನ್ನೋದು ತಾವೇ ಮಾತಾಡಿರೋದ ಹೇಗೆ ಅಂತ ಸರ್? ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಕ್ಕೆ, ನನ್ನದಲ್ಲದಂಥ ವಿಡಿಯೋಕ್ಕೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಸರ್, ಇದನ್ನು ಹೊರತುಪಡಿಸಿ ಸರ್, ನಿನ್ನೆ ಯಲಹಂಕದಲ್ಲಿ ಆದಂಥ ಸಹಜವಾಗಿ ಆಡಿಯೋ ಬಗ್ಗೆ ನೀವು ಮಾತಾಡಲ್ಲ ಅಂದ್ರೂ ಕೂಡ ಅಂದ್ರೆ ಬೇರೆ ಯಾರಾದ್ರೂ ಮಾಡಿರ್ಬೋದು ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಸಹಜವಾಗಿ ಯಾಕಂದ್ರೆ ನನಗೇನು ಅನಿಸೋದು ಗೊತ್ತಾ, ಪ್ರಾಯಶಃ ತುಂಬ ಸಂಗತಿಗಳನ್ನು ಮಾಧ್ಯಮದವರೇ ಇನ್ವೆಸ್ಟಿಗೇಟ್ ಮಾಡಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೋ ಮತ್ತೊಂದು ಏನು ಅಂತ ನೀವು ಕಂಡುಹಿಡಿದಿದ್ದೀರಿ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಇದರ ಬಗ್ಗೆ ಕಂಡುಹಿಡೀರಿ. ಕಂಡುಹಿಡೀಲಿಕ್ಕೆ ಮೊದಲೇ ಉಂಟಲ್ಲ, ಕೆಲವು ಪೇಮೆಂಟ್ ಟಿವಿಗಳು ಪ್ರಾರಂಭ ಮಾಡಿವೆ. ಸದಾನಂದ ಗೌಡರ ಜನ್ಮ ಜಾತಕವನ್ನು ತೆಗಿಲಿಕ್ಕೆ ಕೆಲವು ಪೇಮೆಂಟ್ ಟಿವಿಗಳು ಮಾಡಿದ್ದಾರೆ ಈಗಾಗಲೇ. ನನಗೆ ಸಂತೋಷ, ಅದರಲ್ಲೇನಿಲ್ಲ. ಮಾಧ್ಯಮಗಳು ಇರುವುದೇ ಅದಕ್ಕೆ. ಆದರೆ ಸತ್ಯವನ್ನು ಹೇಳಲಿಕ್ಕಿರೋದು ದೇವರು ಮೆಚ್ಚದಂಥ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಪ್ರತಿಬಿಂಬಿಸುವಂಥದ್ದು ಅದು ಒಳ್ಳೆಯದಲ್ಲ. ಆದ ಕಾರಣ ಇದರ ಬಗ್ಗೆ ನಾನು ಎಲ್ಲ ಮಾಧ್ಯಮದಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಇನ್ವೆಸ್ಟಿಗೇಟ್ ಮಾಡಿ. ಇದೊಂದು ಮೇಜರ್ ಇಶ್ಯೂ.
ಒಂದು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ನ ಬಗ್ಗೆ ನಡೆಯುವಂಥ ಇಶ್ಯೂ. ದಯವಿಟ್ಟು ಇದರ ಬಗ್ಗೆ ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾನು ಮಾಡ್ತಾಯಿದ್ದೀನಿ. ಪಕ್ಷದಲ್ಲಿ ಯಾರಾದ್ರೂ ಈ ಬಗ್ಗೆ ಈ ರೀತಿಯಾದಂತ ಹೇಳಿ ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಿದ್ದರೆ ನಾನು ನಿಮಗೆ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನೋ ಕಮೆಂಟ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಮುಂದೆ ಪ್ರಶ್ನೆ ಕೇಳಬೇಡಿ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ. ಆದರೆ ನಮಗೆ ಒಂದು ಟಿ ವಿಯನ್ನು ನಾನು ನೋಡಿದೆ ಈಗ, ಅದು ನನ್ನ ಯಾವುದು ಇದರಲ್ಲಿ ಹಾಲು ಇದರ ಒಕ್ಕೂಟದ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಕೇಳಿ ಡೈರೆಕ್ಟ್ ಆದರೆ ಸಾಕು ಅಂತ ಹೇಳುವಂಥದ್ದು. ಅಂಥ ಪೇಮೆಂಟ್ ಗಿರಾಕಿಗಳಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ಎಲ್ಲ ಟಿ ವಿಯವರು ನೋಡಿದ್ದಾರೆ, ಜನ ನೋಡಿದ್ದಾರೆ, ನನಗೆ ಫೋನ್ ಮಾಡಿದರು. ಇವತ್ತು ಇಶ್ಯೂ ಇರುವಂಥದ್ದೇನು, ಯಾವುದೋ ಒಂದು ಅಡಿಗೆ ಬಂದಿದೆ, ಇದು ನಂದಲ್ಲ, ಆದ ಕಾರಣ ಕಮೆಂಟ್ಸ್ ಮಾಡಲ್ಲ ಅಂತ ನಾನು ಹೇಳಿದ್ದೀನಿ. ಇದರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಬೇಕೆ ಹೊರತು ಯಾವುದೋ ವಿಚಾರಗಳನ್ನು ತಗೊಂಡು ಚಾರಿತ್ರ್ಯ ಹನನ ಮಾಡುವಂಥ ಟಿ ವಿಗಳಿದ್ದಾವಲ್ಲ, ಅಂಥದ್ರ ಬಗ್ಗೆ ನಾನು ಖಂಡಿತವಾಗಿಯೂ ಭಾರಿ ಬೇಸರದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರಿಗೆಲ್ಲ, ಇವರ ಮಕ್ಕಳಿಗೆ ಕೂಡ ಇದು ಒಳ್ಳೇದು ಮಾಡಲ್ಲ. ಸಾಮಾನ್ಯವಾಗಿ ಈ ರೀತಿ ಬಂದಂತ ಸಂದರ್ಭದಲ್ಲಿ ಸರ್ ನಿಮ್ಮನ್ನು ತೇಜೋವಧೆ ಮಾಡುವಂಥದ್ದು ಈ ರೀತಿ ಪ್ರಕ್ರಿಯೆಗಳು ಆಗ್ತವೆ. ನಾನು ಕೌಂಟರ್ ಮಾಡಿಲ್ಲಲ್ಲ. ಅಲ್ಲ ಸರ್, ನಾನು ಭಾರಿ ಹಿಂದಿನಿಂದಲೂ ಇಂಥ ಎಲ್ಲ ಸಂಗತಿಗಳೆಲ್ಲ ಬಂದಾಗ ಇದರ ಬಗ್ಗೆ ಒಂದಷ್ಟು ಸತ್ಯ ಸಂಗತಿಗಳು ಹೊರಗೆ ಬರುವಂಥ, ಅದಕ್ಕೆ ಸಹಕಾರ ಮಾಡಿ ಆ ಮಾಧ್ಯಮಗಳಿಗಿರುವಂಥ ಗೌರವವನ್ನು ಉಳಿಸ್ಕೊಳ್ಳಿ ಅಂತ ಹೇಳುವಂಥದ್ದು. ನಾನು ಓಪನ್ ಆಗಿ ಹೇಳ್ತೀನಿ, ಹೇಳಬಾರ್ದು ಇಲ್ಲಿ, ಅವ್ರದ್ದು ಟಿ ವಿ ಉಂಟು ಇಲ್ವೋ ಗೊತ್ತಿಲ್ಲ. ಸುವರ್ಣ ಟಿ ವಿಯವ್ರು ನನಗೆ ಫೋನ್ ಮಾಡಿ ಕೇಳಿದರು, ಏನು ಸರ್ ಅಂತೇಳಿ. ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಹೀಗೆ ನಾನು ಇದರ ಬಗ್ಗೆ ಯಾವುದೇ ಕಮೆಂಟ್ಸ್ ಮಾಡಲ್ಲ. ಆದರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ತುಂಬ ಸಂಗತಿಗಳನ್ನು ಇನ್ವೆಸ್ಟಿಗೇಟ್ ಮಾಡಿ ಸಮಾಜಕ್ಕೆ ಸತ್ಯ ಸಂಗತಿಗಳನ್ನು ಕೊಡುವಂಥದ್ದನ್ನು ಮಾಡ್ತೀರಿ, ಅದನ್ನು ನೀವು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ಕೊಂಡಿದ್ದೆ. ಅವರು ಒಪ್ಕೊಂಡಿದ್ದಾರೆ, ನನಗೆ ಖುಷಿ ಆಯಿತು ಅವ್ರ ಮೇಲೆ. ನಾನು ನಿಮ್ಮೆಲ್ಲರಲ್ಲಿ ಅದನ್ನೇ ಕೇಳೋದು. ಅದರ ಬದಲು ಬೇರೆ ಏನು ಸಂಗತಿಗಳಿಲ್ಲ ಅಂತ ಹೇಳಿ ಬೆಳಗಿನಲ್ಲೇ ಸದಾನಂದ ಗೌಡರ ಯಾವುದು ನಿಮ್ಮ ಹಾಲು ಇದಕ್ಕೆ ಮಾಡಲಿಕ್ಕೆ ಬಂದವರು ಅವರಿಲ್ಲ ಇವರಿಲ್ಲ. ಸ್ವಾಮಿ, ಅಂಥ ಪೇಮೆಂಟ್ ಗಿರಾಕಿಗಳನ್ನು ಸಾಕಷ್ಟು ಜನರನ್ನು ನಾನು ಕಂಡಿದ್ದೀನಿ. ಇದಕ್ಕೇನು ಹೆದರಿ ಓಡುವಂಥ ಸದಾನಂದ ಗೌಡ ನಾನಲ್ಲ. ಸರ್, ಅದು ನಿಮ್ಮದೇ ಆಡಿಯೋನ ಅಥವಾ ಬೇರೆದು ಗೊತ್ತಿಲ್ಲ ಸರ್, ಬಟ್ ನೀವು ಮಾಡಿ ಈ ಆಡಿಯೋದಿಂದಾಗಿ ಪಕ್ಷದಲ್ಲಿ ಇನ್ನು ಮುಂದೆ ಬಹಳಷ್ಟು ಚರ್ಚೆ ಆಗಲ್ವಾ ಅಂತ ಸದಾನಂದ ಗೌಡ್ರ ಬಗ್ಗೆ? ಸರ್, ನನ್ನ ಬಗ್ಗೆ ಭಾರಿ ದಿನದಿಂದ ಚರ್ಚೆ ಆಗ್ತಾನೆ ಉಂಟು. ನೀವು ನೋಡ್ತಾ ಇದ್ದೀರಿ, ಇವತ್ತಲ್ಲ ಭಾರಿ ದಿನದಿಂದ ಅಡ್ಡ ಮತದಾನ ಆದಾಗಲೂ ಸದಾನಂದ ಗೌಡ್ರ ಚರ್ಚೆ, ಸತ್ಯ ಸಂಗತಿ ಹೇಳಿದಕ್ಕೆ ನನ್ನ ಚರ್ಚೆ. ನಾನು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದರೆ ಸದಾನಂದ ಗೌಡರು ಅಲ್ಲೇ ಇರ್ತಿದ್ರು ಮೂಲೆಯಲ್ಲಿ. ನಾನು ಹೊರಗೆ ಬರಬೇಕು ಅಂತ ಹೇಳಿದ್ದಲ್ಲ, ನನ್ನ ಪಾರ್ಟಿ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ಆದರೆ ಹಾರಿಕೆ ಸುದ್ದಿ ಹರಡುವಂಥ ಇಂಥ ಟಿ ವಿಗಳನ್ನು ದಯವಿಟ್ಟು ಧಿಕ್ಕರಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಇದರ ಬಗ್ಗೆ ಏನಾದರೂ ತನಿಖೆಗೆ ದೂರು ಕೊಡ್ತೀರಿ ಸರ್? ಪೊಲೀಸರಿಗೆ ದೂರು ಕೊಡ್ತೀರಾ? ಯಾಕೆ ಸರ್ ಕೊಡಬೇಕು? ನಂದಲ್ಲ ದಿನ ನನಗೆ ಇದೇ ಕೆಲಸನಾ? ಅದೇ TV9ನವರೇ ಆರೋಪ ಮಾಡಿರೋದು, ಬೇರೆಯವರಲ್ಲ. TV9ನವರು ಹರಡುವಂಥ ಹಾರಿಕೆ ಸುದ್ದಿಗಳನ್ನು ಬೇರೆ ಯಾವ ಟಿವಿಗಳು ಮಾಡಲ್ಲ. ನಾನು ಇವತ್ತು ನೋಡಿ ಹೇಳ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಸದಾನಂದ ಗೌಡರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅವರು ಮಾತಾಡಿರುವಂತಹ ಆಡಿಯೋ ಏನಿದೆ ಅದರ ಬಗ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನದಲ್ಲ ಆಡಿಯೋ, ನನ್ನ ಚಾರಿತ್ರ್ಯ ಹರಣ ಮಾಡೋದಕ್ಕೆ ಕೆಲವರು ಈ ಸಂಚನ್ನು ರೂಪಿಸಿದ್ದಾರೆ ಅನ್ನುವಂತಹ ಮಾತುಗಳನ್ನು ಅವ್ರು ಹೇಳ್ತಾ ಇದ್ರು. ಸೊ ಹಾಗಾದರೆ ಈ ಆಡಿಯೋ ಕ್ರಿಯೇಟ್ ಮಾಡಿದ್ದ ಅಥವಾ ಇವರೇ ಮಾತಾಡಿದ್ದ ಅನ್ನುವುದಕ್ಕೆ ಇವಾಗ ಗೊಂದಲ ಸೃಷ್ಟಿಯಾಗಿದೆ. ಸೊ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿ, ನೀವು ಇನ್ವೆಸ್ಟಿಗೇಷನ್ ಮಾಡಿ ಯಾರು ತಪ್ಪಿತಸ್ಥರಂತ ಗೊತ್ತಾಗುತ್ತೆ. ಡೈರೆಕ್ಟಾಗಿ ನನ್ನ ಮೇಲೆ ನೀವು ಹರಿಹಾಯ್ದೋಕ್ಕೆ ಬರಬೇಡಿ ಅನ್ನುವಂಥ ಮಾತುಗಳನ್ನು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ವಿ. ಸದಾನಂದ ಗೌಡರು ಆಡಿಯೋ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟರು. ಸೊ ಈ ಒಂದು ಆಡಿಯೋ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬೆಳಗ್ಗೆಯಿಂದ ಚರ್ಚೆ ಆಗ್ತಾ ಇತ್ತು. ಅಂದರೆ ರಾಜ್ಯದ ರಾಜ್ಯಾಧ್ಯಕ್ಷರು BJP ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಬದಲಾಗ್ತಾರ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಅನ್ನುವಂಥದ್ರ ಬಗ್ಗೆ. ಬಟ್ ಎಲ್ಲದರ ಬೆನ್ನಲ್ಲೇ ಇವಾಗ ಯಾರ ಆಡಿಯೋ ಒಂದು ವೈರಲ್ ಆಗಿತ್ತು ಅದರ ಕುರಿತು ಅವರೇ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಇದು ನನ್ನದಲ್ಲ ಆಡಿಯೋ ಅಂತ ಹೇಳಿ. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.